ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಅವ್ರದ್ದು ಇದನ್ನ ಏನು ಇದನ್ನು ರೀಲ್ಸ್ನ ತೆಗೆದು ಹಾಕೋದು ಮತ್ತು ಬೇರೆ ಬೇರೆ ಕಂಟೆಂಟ್ನ ಕದ್ದು ಹಾಕೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಮಾಡಲೇಬೇಡಿ ದಯವಿಟ್ಟು. ಅದೆಲ್ಲ ಮಾಡಿದ್ರೆ ನಿಮಗೆ ಸ್ಟ್ರೈಕ್ ಬರುತ್ತೆ. ಸೊ ಮತ್ತು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಎದ್ದು ಸ್ವಲ್ಪ ಹೋಗಿತ್ತು, ಅದನ್ನೆಲ್ಲ ಮುಗಿಸಿ ಮತ್ತು ಅದನ್ನು ಹೊರಗಡೆ ಹೋಗ್ಲಿಕ್ಕಿತ್ತು. ಹಾಗಾಗಿ ಬೇಗ ಒಂದು ವೀಡಿಯೋ ಮಾಡುವ ಅಂತ ಹೇಳಿ ಹಾಗೆ ವೀಡಿಯೋ ಮಾಡ್ತಾ ಇದ್ದೀನಿ. ಹೊರಗಡೆ ಬಂದು ವೀಡಿಯೋ ಮಾಡ್ತಾ ಇದ್ದೀನಿ ನಿಂತ್ಕೊಂಡು. ಸೊ ಹಾಗಾಗಿ ಒಳಗಡೆ ಕರೆಂಟ್ ಬೇರೆ ಇಲ್ಲ, ಕರೆಂಟ್ ಹೋಗಿದೆ. ಸೊ ಹಾಗೆ ಈಗ ಹೊರಗಡೆ ಬಂದು ಹಾಗೆ ವೀಡಿಯೋ ಮಾಡ್ತಾ ಇದ್ದೆ. ಸೊ ಏನಪ್ಪ ಅಂತ ಹೇಳಿದರೆ ಇದು ಕಾಪಿರೈಟ್ ಮತ್ತು ಸ್ಟ್ರೈಕ್ ಬರೋದು ಈ ಥರದ್ದೆಲ್ಲ. ಸೊ ಅದು ನಿಜನೇ ಗೈಸ್. ಹೇಗೆ ಅಂದರೆ ಇವಾಗ ನಾವು ಸ್ಕ್ಯಾಮ್ ವಿಡಿಯೋ ಮತ್ತು ಏನೇನೋ ಬೇಡದ ವೀಡಿಯೋಗಳನ್ನೆಲ್ಲ ಹಾಕಿದರೆ ಅದು ಈಗ ಕಾಲಕ್ರಮೇಣ ಇವಾಗೆಲ್ಲ ಯೂಟ್ಯೂಬೆಲ್ಲ ಚೆಕ್ ಮಾಡ್ತಾ ಇದೆ. ಚೆಕ್ ಮಾಡಿಬಿಟ್ಟು ಅದನ್ನ ನೋಡಿ ಅದು ಸ್ಟ್ರೈಕ್ ಮತ್ತು ಕಾಪಿರೈಟ್ ಈ ಥರದ್ದೆಲ್ಲ ಬರುವ ಚಾನ್ಸಸ್ ಇದೆ ಅಂತೆ. ಒಂದು ಸಲ ಫಸ್ಟ್ ನನಗೆ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ಹೇಗೆ ಅಂದರೆ ನನಗೆ ಏನು ಅನುಭವ ಆಗಿದೆ ಅದನ್ನ ನಾನು ಹೇಳ್ತೀನಿ. ಫಸ್ಟ್ ನಾನು ಇನ್ಸ್ಟಾದಲ್ಲಿ ಹೋಗಿ ರೀಲ್ಸಿಗೆ ಅಂತ ಹೇಳಿ ಹಾಡು ತೆಗಿತೀನಿ ಅಲ್ಲ. ಸೊ ಆ ಹಾಡನ್ನು ತೆಗೆದಾದ್ಮೇಲೆ ಅದನ್ನು ಅದೇ ಥರ ಸೇಮ್ ಇದು ಇಲ್ಲಿ ಯೂಟ್ಯೂಬಲ್ಲಿ ನಮಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಬಟ್ ಅದು ಸರ್ಚ್ ಮಾಡಬೇಕು, ಅಷ್ಟು ಪೇಷನ್ಸು ಬೇಕು. ಸೊ ನಾನು ಏನು ಮಾಡ್ತಿದ್ದೆ, ಅದನ್ನ ತೆಗೆದು ಅದೇ ಹಾಡನ್ನು ತೆಗೆದು ರೀಲ್ಸ್ ಮಾಡಿರ್ತೀನಲ್ಲ, ಸೇಮ್ ಅದನ್ನೇ ಡಿಟ್ಟೋ ತೆಗೆದುಬಿಟ್ಟು ನಾವು ಇದು ಮಾಡ್ತೀವಲ್ಲ, ಏನು ಎಡಿಟಿಂಗ್ ಮಾಡ್ತೀವಲ್ಲ, ಎಡಿಟಿಂಗ್ ಆಪ್ಷನಲ್ಲಿ ಹೋಗಿ ನಾವು ಅದನ್ನ ಹಾಕಿ ನಮಗೆ ಎಷ್ಟು ಬೇಕು, ಯಾವ ಥರ ನಮಗೆ ಎಡಿಟಿಂಗ್ ಆಪ್ಷನಲ್ಲಿ ನಾವು ಮಾಡ್ತೀವಿ ಸೇಮ್ ಅದು ನಿಮಗೆ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿರುತ್ತೆ. ಸೊ ಅದೇ ಥರ ನಾನು ಮಾಡಿ ಯೂಟ್ಯೂಬಲ್ಲಿ ನಾನು ಸೇಮ್ ಹಾಡನ್ನ ಸರ್ಚ್ ಮಾಡಿ ನಾನು ಅದನ್ನ ಹಾಕ್ತಾಯಿದ್ದೆ. ಸೊ ನಾನು ಎಲ್ಲಿ ತಪ್ಪು ಮಾಡ್ತಾಯಿದ್ದೆ ಅಂತ ಹೇಳಿದರೆ, ಎಡಿಟಿಂಗ್ ಆಪ್ಷನ್ನಲ್ಲಿ ನಾವು ಹಾಡು ತೊಗೊಳ್ತೀವಿ ಅಲ್ಲ. ಸೊ ಆ ಹಾಡಲ್ಲಿ ಅಲ್ಲಿ ನಾವು ಮ್ಯೂಟ್ ಆಪ್ಷನ್ ಬರುತ್ತೆ, ಏನು ಸಾಂಗನ್ನು ಮ್ಯೂಟ್ ಮಾಡಬೇಕು. ಸೊ ನಾನು ಏನು ಮಾಡ್ತಿದ್ದೆ, ಸಾಂಗ್ ಮ್ಯೂಟ್ ಮಾಡ್ತಾಯಿರಲಿಲ್ಲ, ಡೈರೆಕ್ಟ್ ಸೇವ್ ಮಾಡಿ ಹಾಗೆಯೇ ನಾನು ಯೂಟ್ಯೂಬಲ್ಲಿ ಬಂದು ನಾನು ಹಾಡು ಏನು ಸರ್ಚ್ ಮಾಡಿದ್ದೀನಿ ಅದಕ್ಕೆ ಹಾಕಿ ನಾನು ಅಂದರೆ ಶೇರಿಂಗ್ ಮಾಡ್ತಾಯಿದ್ದೆ. ಸೊ ಅದು ಒಂದೊಂದು ಇದು ರೀಲ್ಸಿಗೆ ನನಗೆ ಕಾಪಿರೈಟ್ ಬರೋದು, ಒಂದೊಂದು ರೀಲ್ಸ್ಗೆ ನನಗೆ ಕಾಪಿರೈಟ್ ಬರ್ತಾ ಇರಲಿಲ್ಲ. ಸೊ ಮತ್ತು ಅವರೇ ಹೇಳ್ತಾಯಿದ್ರು, ನನಗೆ ಮೇಲ್ ಮಾಡ್ತಾಯಿದ್ರು, ಈ ಥರ ನಿಮಗೆ ಕಾಪಿರೈಟ್ ಬಂದಿದೆ, ಸ್ಟ್ರೈಕ್ ಆಗಿಲ್ಲ, ಕಾಪಿರೈಟ್ ಬರ್ತಾಯಿದೆ. ಸೊ ಅದನ್ನು ನಾವು ಇಂಥ ಡೇಟ್ ಗಂಟ ನಾವು ಮಡಗಿ ಮತ್ತು ನಾವು ಅದನ್ನ ಡಿಲೀಟ್ ಮಾಡಿ ಕೊಡ್ತೀವಿ ನಾವು ಅಂತ ಹಾಗೆಲ್ಲ ನನಗೆ ಮೇಲ್ ಮಾಡ್ತಾಯಿದ್ರು. ಸೊ ನಾನು ಇದು ಏಕೆ ಹೀಗೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಯೋಚನೆ ಮಾಡ್ತಾಯಿದ್ದೆ ಗೈಸ್. ಮತ್ತು ಲಾಸ್ಟಿಗೆ ನನಗೆ ಗೊತ್ತಾಯಿತು, ನಾನು ಎಡಿಟಿಂಗ್ ಆಪ್ಷನಲ್ಲಿ ನಾನು ತುಂಬ ಪ್ರಾಬ್ಲಮ್ ಮಾಡ್ತಾಯಿದ್ದೀನಿ. ಎಡಿಟಿಂಗ್ ಮಾಡೋಲ್ಲಿ ನಾವು ಏನು ಹಾಡು ತೊಗೊಂಡಿದ್ದೀವಿ ಅದನ್ನ ನಾನು ಮ್ಯೂಟ್ ಮಾಡ್ತಾಯಿಲ್ಲ, ಡೈರೆಕ್ಟ್ ನಾನು ಶೇರ್ ಮಾಡ್ತಾಯಿದ್ದೀನಿ ಅಂತ. ಈ ಥರದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಇದು ನಾನು ಏಕೆ ಹೇಳ್ತಾಯಿದ್ದೀನಿ ಅಂದರೆ, ಈಗ ಹೊಸೊಬ್ರು ಕಾಲಕ್ರಮೇಣ ಗೊತ್ತಿರಲ್ಲ, ಹೊಸ ಯೂಟ್ಯೂಬರ್ಸ್ಗೆ ಗೊತ್ತಿರಲ್ಲ ಹೇಗೆ ಏನು ಯಾವ ಥರ ಅಪ್ಲೋಡ್ ಮಾಡಬೇಕು, ಯಾವ ಥರ ಮಾಡಬೇಕು ಅಂತೆಲ್ಲ. ಹಾಡೋರು ಇರ್ತಾರೆ, ಮತ್ತು ಇನ್ನೂ ಕಾಪಿರೈಟ್ ಬರುವ ಚಾನ್ಸಸ್ ಇದೆ, ಮತ್ತು ಸ್ಟ್ರೈಕ್ ಬರೋ ಚಾನ್ಸಸ್ ಕೂಡ ಇದೆ. ಅದನ್ನೆಲ್ಲ ನೋಡ್ಕೊಂಡು ನೀವು ಮಾಡ್ಕೋಬೇಕು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಅವ್ರದ್ದು ಇದನ್ನು ಏನು ಇದನ್ನು ರೀಲ್ಸ್ನ ತೆಗೆದು ಹಾಕೋದು ಮತ್ತು ಬೇರೆ ಬೇರೆ ಕಂಟೆಂಟ್ನ ಕದ್ದು ಹಾಕೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಮಾಡಲೇಬೇಡಿ ದಯವಿಟ್ಟು. ಅದೆಲ್ಲ ಮಾಡಿದ್ರೆ ನಿಮಗೆ ಸ್ಟ್ರೈಕ್ ಬರುತ್ತೆ. ಸೊ ಈಗೆಲ್ಲ ತುಂಬ ಮುಂದುವರೆದಿದೆ, ಮತ್ತು ಗಲ್ಲಿಯಲ್ಲಿ ಯೂಟ್ಯೂಬರ್ಸ್ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದನ್ನು ನೋಡ್ತಾರೆ, ಪ್ರತಿಯೊಂದನ್ನು ಅವರು ಅಬ್ಸರ್ವ್ ಮಾಡಿ ನಮ್ಮ ಚಾನಲ್ನೇ ಸ್ಟ್ರೈಕ್ ಮಾಡಿ ಬ್ಲಾಕ್ ಮಾಡೋಂಥ ಇದು ಇದೆ. ಕೆಲವರಿಗೆ ಇವಾಗೊಂದು ವೀಡಿಯೋಕ್ಕೆ ಬರ್ತಾರೆ, ವೀಡಿಯೋಕ್ಕೆ ಬಂದಾದಮೇಲೆ ಅದು ವೀಡಿಯೋ ನೋಡಿ ಆದಮೇಲೆ ಅವ್ರಿಗೇನು ಅನಿಸುತ್ತೆ ಗೊತ್ತಿಲ್ಲ. ಈ ಕಾಲಕ್ರಮ ಕೆಲವರಿಗೆ ಕೆಲಸ ಇರೋಲ್ಲ ನೋಡಿ. ಸೊ ಅಂಥವ್ರು ಏನು ಮಾಡ್ತಾರೆ ಅಂದರೆ, ವೀಡಿಯೋ ನೋಡಿ ಅವರಿಗೆ ತಡ್ಕೊಳಕ್ಕಾಗಲ್ಲ, ಆಗ ಹಂದಿ, ನಾಯಿ, ಕೋಳಿ ಈ ಥರ ಪ್ರಾಣಿಗಳಿಗೆಲ್ಲ ಹೋಲಿಸಿ ಒಂದೊಂದು ಮೆಸೇಜ್ ಹಾಕ್ತಾರೆ. ಅಷ್ಟು ಈಸಿ ಅಲ್ಲ ಆ ಒಂದು ವೀಡಿಯೋ ಮಾಡಬೇಕಂದ್ರೆ. ಈಗ ನಾವೊಂದು ವೀಡಿಯೋ ಮಾಡಬೇಕಂದ್ರೆ ಯಾವ ಥರ ಸಾಂಗಿಗೆ ತಗೊಳ್ಳೋಣ, ಎಲ್ಲಿ ಸ್ಟೆಪ್ಪಿಗೆ ಯಾವ ಥರ ಸ್ಟೆಪ್ ಮಾಡೋಣ, ಮತ್ತು ಎಲ್ಲಿ ಯಾವ ಪ್ಲೇಸಲ್ಲಿ ಇಟ್ಕೊಂಡು ನಾವು ರೀಲ್ಸ್ ಮಾಡೋಣ, ಇಲ್ಲಾಂದರೆ ಯಾವ ಟಾಪಿಕ್ ಬಗ್ಗೆ ನಾವು ವೀಡಿಯೋ ಮಾಡುವ, ಈ ಥರದ್ದೆಲ್ಲ ನಮಗೆ ತಲೆಗೆ ಇರುತ್ತೆ. ಕೆಲವರಿಗೆ ಏನಂದರೆ ಹೋಗಿ ಮೆಸೇಜ್ ಹಾಕ್ಬಿಡೋದು, ಮತ್ತು ಅವ್ರನ್ನ ಕುಗ್ಸೋ ಕೆಲಸ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಸೊ ಅದು ವೀಡಿಯೋ ಮಾಡೋರಿಗೆ ತುಂಬ ಕಷ್ಟ ಇದೆ. ಅದನ್ನ ಅನುಭವಿಸೋರಿಗೆ ಗೊತ್ತಿರೋದು ಅದು ಏನು ಹೇಗೆ ಅಂತ ಹೇಳಿ. ಇವಳಿಗೇನಪ್ಪ ಯೂಟ್ಯೂಬ್ ಇದೆ, ಏನೋ ಮಾಡ್ತಾಳೆ ಅಂತ ಆ ಥರದ್ದೆಲ್ಲ ಕೆಲವರು ಯೋಚನೆ ಮಾಡ್ತಾರೆ. ಸೊ ಯೋಚನೆ ಮಾಡಲಿ, ಓಕೆನಾ, ಅದು ತಪ್ಪಲ್ಲ ಯೋಚನೆ ಮಾಡೋದು, ಯೋಚನೆ ಮಾಡಲಿ. ನನಗೆ ಟೈಮ್ ಆಯಿತು,
ಬನ್ನಿ ಈಗ ಜಯನಗರಕ್ಕೆ ಹೋಗೋಣ. ಜಯನಗರದಲ್ಲಿ ನಾನೀಗ ಸಿಗ್ತೀನಿ, ಬನ್ನಿ ಇವಾಗ ಮೆಟ್ರೋದಲ್ಲಿ ಹೋಗಬೇಕು. ಸೊ ಮೆಟ್ರೋದಲ್ಲಿ ಹೋಗಿ ಅಲ್ಲೇ ಸಿಗ್ತೀನಿ ಇವಾಗ ನಿಮಗೆ. ಗೈಸ್, ನಾನು ಇವಾಗ ಜಯನಗರ 4th ಬ್ಲಾಕ್ ಲಾ ಕಾಲೇಜ್ ನಿಯರ್ ಬೈ ಇಲ್ಲಿಗೆ ಬಂದು ರೀಚ್ ಆದೆ ನಾನು. ಸೊ ಮಂತ್ಲಿ 2 ಟೈಮ್ಸ್ ನಾನು ಬರ್ತೀನಿ ಅಂತ ಹೇಳ್ದಲ್ಲ, ನಾನು ಇಲ್ಲಿಗೇ ಬರೋದು. ಇದು ಒಂದು ಲಂಚ್ ನನ್ನದು ಪ್ಲೇಸ್. ಸೊ ಇಲ್ಲಿಗೆ ಊಟ ಮಾಡಿ ಮತ್ತೆ ನಾವು ಹೊರಟೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಟೇಕ್ ಕೇರ್.